ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಸ್ವಾಮಿ, ಇದು ಯಾವುದೂ ಗೊತ್ತಿಲ್ಲದೆ ಸಂಬಂಧ ಬೆಳೆಸೋಕೆ ಬಂದ್ರಾ? ನಮಗೆ ನೀವು ಏನು ಹೇಳ್ತಿದ್ದೀರಿ ಅಂತ ಒಂದು ಅರ್ಥವಾಗ್ತಿಲ್ಲ. ಅಂದರೆ ನಿಮಗೆ ಏನೋ ವಿಷಯ ಹೇಳದೆ ಕದ್ದು ಮುಚ್ಚಿ ಮದುವೆ ಮಾಡೋಕೆ ಹೊರಟಿದ್ದಾರೆ ಅಂತಾಯಿತು. ನಾನು ಬರದೇ ಇದ್ದಿದ್ರೆ ಎಂಥ ಅನಾಹುತ ಆಗ್ಬಿಡೋದು ನೋಡಿ. ರೀ, ಬಾಯಿಗೆ ಬಂದಾಗ ಮಾತಾಡಿದ್ರೆ ವಯಸ್ಸಾದವರು ಅಂತಾನೂ ನೋಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ತೀನಿ. ನಿನ್ನ ಪಬ್ಬಲ್ಲಿ ಎಣ್ಣೆ ಹಾಕೋಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ ನನ್ನ ಒದ್ದು ಒಳಗೆ ಹಾಕ್ಸೋದು? ಆ ಪೊಲೀಸರನ್ನು ಕರೆಸಿ ನನ್ನ ಒಂದು ಕೂದಲು ಮುಟ್ಟೋದಕ್ಕೆ ಹೇಳು, ನೋಡ್ಕೋತೀನಿ. ರೀ, ನಿಮ್ಮ ಬೆದರಿಕೆಗೆಲ್ಲ ಬಗ್ಗೋನಲ್ಲ ನಾನು. ವಾಚ್ಮ್ಯಾನ್, ಇವನು ಹೊರಗಡೆ ಹಾಕು. ನೆಗದು ಬಿತ್ತು. ಅವನು ನನ್ನನ್ನು ಮುಟ್ಟಲಿ, ವಯಸ್ಸಾದವ್ರ ಮೇಲೆ ಹಲ್ಲೆ ಮಾಡ್ದ ಅಂತ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಒದ್ದು ಒಳಗೆ ಹಾಕಿಸ್ತೀನಿ. ನಾನು ಇವ್ರ ಹತ್ರ ಮಾತಾಡಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ. ನೀನು ಜಪ್ಪಯ್ಯ ಅಂತಂದ್ರು ನಾನು ಇವ್ರಗಳ ಹತ್ರ ಸತ್ಯ ಹೇಳೇ ಹೇಳ್ತೀನಿ. ನೋಡಿ, ನೀವು ಯಾರಂತ ನನಗೆ ಗೊತ್ತಿಲ್ಲ. ಇದು ಇಬ್ಬರು ಲೈಫ್ ವಿಷಯ. ಪ್ಲೀಸ್, ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳಿ. ಈ ಹುಡುಗಿ ಒಬ್ಬ ಹುಡುಗನನ್ನ ಮನಸಾರೆ ಪ್ರೀತಿಸ್ತಾ ಇದ್ಲು. ಮದುವೆನೂ ಫಿಕ್ಸ್ ಆಗಿತ್ತು. ಆದರೆ ಮದುವೆ ದಿವಸನೇ ಹುಡುಗನ ತಂದೆ ಅನಿವಾರ್ಯ ಕಾರಣಗಳಿಂದ ನನ್ನ ಸೊಸೆನ ಮದುವೆ ಆಗಬೇಕಾಗ ಬಂತು. ಅದೇ ಸಿಟ್ಟಿಗೆ ಈತ ತನ್ನ ಮಗಳ ಮದುವೆನ ಕ್ಯಾನ್ಸಲ್ ಮಾಡ್ದ. ಹೌದೇನ್ರಿ? ಈ ಹುಡುಗಿ ಇನ್ನೊಬ್ಬ ಹುಡುಗನ ಇಷ್ಟಪಟ್ಟಿದ್ಲ? ರೀ, ಇದೆಲ್ಲ ಹಳೆ ಕತೆ. ಆ ಹುಡುಗನೇ ನನ್ನ ಮಗಳ ಹಿಂದ್ಗಡೆ ಬಿದ್ದಿದ್ದ. ನನ್ನ ಮಗಳು ಅವ್ನು ನೋಡ್ತಾನೂ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಯಾರೂ ಇಲ್ಲ. ಅದನ್ನ ನೀನು ಹೇಳೋದಲ್ಲ, ನಿನ್ನ ಮಗಳೇ ಹೇಳಬೇಕು. ಏನಮ್ಮ, ಈಗ ನೀನು ಮಾತಾಡು. ಏನಮ್ಮ, ಇವ್ರು ಹೇಳ್ತಿರೋದು ನಿಜನಾ? ನೀನು ಆ ಹುಡುಗನ್ನ ಇಷ್ಟಪಡ್ತಾ ಇದೀಯಾ? ಸದ್ಯ ಮದುವೆಗೆ ಮುಂಚೆನೇ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ನಡೀರಿ ಡ್ಯಾಡ್, ಇವ್ರ ಸಾವಾಸನೆ ಸಾಕು. ರೀ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.